ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಆತ್ಮೀಯರೇ, ಮಾಹಿತಿ ಮಂಟಪ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ ಅಥವಾ EDS ಮೂಲಕ ನೀವು ಮೊಬೈಲ್ನಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ ಅಥವಾ EDS ಮೂಲಕ ನೀವು ಹಬ್ಬದ ಮುಂಗಡ FA ಫೆಸ್ಟಿವಲ್ ಅಡ್ವಾನ್ಸ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ನಾವು ನಮ್ಮ EDS ಲಾಗಿನ್ನ ಓಪನ್ ಮಾಡ್ಕೋಬೇಕು. ಅದು ಮೊಬೈಲ್ ಆದರೂ ಸರಿಯೇ ಅಥವಾ ಲ್ಯಾಪ್ಟಾಪ್ ಆದರೂ ಸರಿಯೇ. ನೀವು EDS ಲಾಗಿನ್ ಓಪನ್ ಮಾಡ್ಕೊಂಡು ಯೂಸರ್ ನೇಮ್ ನಿಮ್ಮ KJID ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಮತ್ತೆ ನೀವು ಯಾವುದು ಪಾಸ್ವರ್ಡ್ ಇಟ್ಕೊಂಡಿರ್ತೀರಾ ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ ಲಾಗಿನ್ ಕೊಟ್ರೆ ನಿಮ್ಮ EDS ಲಾಗಿನ್ ಅಥವಾ ನಿಮ್ಮ ಶಿಕ್ಷಕ ಮಿತ್ರ ಆ್ಯಪ್ನ ಲಾಗಿನ್ಗೆ ಅದು ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫೆಸ್ಟಿವಲ್ ಅಡ್ವಾನ್ಸ್ ಅಂತಿದೆ, ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವೀಗ ಆಲ್ರೆಡಿ ಹೋದ ಸಾರಿ ತಗೊಂಡಿದ್ರೆ ಅಥವಾ ಈ ಸರ್ ಹೊಸದಾಗಿ ತಗೋತಾ ಇದ್ರೆ ನೀವೇನು ಮಾಡಬೇಕು, ನ್ಯೂ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಪೂರ್ತಿ ಏನು ಬರುತ್ತೆ, ಎಲ್ಲ ಮಾಹಿತಿನೂ ಬರುತ್ತೆ. ನೀವು ಆ ಮಾಹಿತಿನ ನೀವೇನು ಮಾಡಬೇಕು, ಎಂಟ್ರಿ ಮಾಡ್ತಾ ಹೋಗ್ಬೇಕು. ಒಂದನೇದು ಹೆಸರು, ಎರಡನೇದು ಡೆಸಿಗ್ನೇಷನ್, KJID ನಂಬರ್ ಎಲ್ಲವೂ ಅದೇ ಬ್ಲಾಕ್ ಆಗಿಬಿಟ್ಟಿರುತ್ತೆ ಈಗ ಆಲ್ರೆಡಿ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಆರನೇದು ಇದೆಯಲ್ಲ, ರಿಲಿಜಿಯನ್ ಅಂತ ಕೇಳುತ್ತೆ. ಯಾವ್ದನ್ನ ತುಂಬಬೇಕು ಅದನ್ನು ಯಾವ್ದು ತುಂಬಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾತ್ರ ತುಂಬ್ಕೋಬೇಕು. ಇಲ್ಲಿ ರಿಲಿಜಿಯನ್ನ ಕೇಳುತ್ತೆ, ರಿಲಿಜಿಯನ್ನ ತುಂಬಿ. ಅದು ಕೇಳ್ತಕ್ಕಂಥದ್ದೇ ರಿಲಿಜಿಯನ್. ಒಂದೇದು ರಿಲಿಜಿಯನ್ ಕೇಳುತ್ತೆ, ರಿಲಿಜಿಯನ್ ತುಂಬ್ತೀರಾ. ನೆಕ್ಸ್ಟ್ ಇನ್ಯಾವುದನ್ನು ಕೇಳಲ್ಲ. ನೆಕ್ಸ್ಟ್ ನೀವು ಇಲ್ಲಿ ಬರ್ತೀರಾ, ಇನ್ಸ್ಟಾಲ್ಮೆಂಟ್ 10ನೇದು ಕಾಲಮಲ್ಲಿ ಏನಿದೆ ಫೆಸ್ಟಿವಲ್ ಅಂತಿದೆ. ಯಾವ ಫೆಸ್ಟಿವಲ್ ಅಂತ ಕೇಳುತ್ತೆ. ರಾಷ್ಟ್ರೀಯ ಹಬ್ಬಗಳಿಗೆ ಮಾತ್ರ ಫೆಸ್ಟಿವಲ್ ಅಡ್ವಾನ್ಸ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಂತ ಕೊಡಿ. ಯಾವಾಗ ರಿಪಬ್ಲಿಕ್ ಡೇ? ಈ ತಿಂಗಳ 26ನೇ ತಾರೀಕು. ಅದನ್ನ ಡೇಟನ್ನು 26/1/2023 ಸೆಲೆಕ್ಟ್ ಮಾಡ್ತೀರಾ. ಎಂಪ್ಲಾಯಿ ಟೈಪ್ ಪರ್ಮನೆಂಟ್. ಡಿಡ್ ಯು ಅವೈಲಬಲ್ ಸಿಮಿಲರ್ ಅಡ್ವಾನ್ಸ್ ಪ್ರೀವಿಯಸ್ಲಿ? ಈ ಹಿಂದೆ ನೀವು ತಗೊಂಡಿದ್ರಾ? ಎಸ್, ತಗೊಂಡಿದ್ರೆ ಅವ್ನು ಕೇಳುತ್ತೆ ಯಾವಾಗ ಅಂತ ಕೇಳುತ್ತೆ. ಆಗ ನೀವೇನು ಮಾಡಬೇಕು, ಯಾವಾಗ ಅಂತ ಕೇಳಿದಾಗ ಯಾವ ತಿಂಗಳು? 2022 ಮಾರ್ಚ್. ಅದನ್ನು ನಾನು ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಆಫ್ ರೀಪೇಮೆಂಟ್ ಆಫ್ ಅರ್ಲಿಯರ್ ಟೇಕನ್ ಅಡ್ವಾನ್ಸ್. ಈ ಹಿಂದೆ ತಗೊಂಡಂತಹ ಪೇಮೆಂಟ್ನ ಫುಲ್ಲಿ ರೀಪೇಡ್ ಮಾಡಿದ್ದೀರಾ ಅಥವಾ ಪಾರ್ಷಿಯಲಿ ರೀಪೇಡ್ ಮಾಡಿದ ಅಂತ ಕೇಳುತ್ತೆ. ಫುಲ್ಲಿ ರೀಪೇಡ್ ಮಾಡಿರ್ತೀರಾ, ಅದನ್ನು ಫುಲ್ಲಿ ರೀಪೇಡ್ ಅಂತ ನೀವು ಎಂಟ್ರಿ ಮಾಡಬೇಕು. ಇಷ್ಟು ಕಾಲಮ್ನ ಎಂಟ್ರಿ ಮಾಡ್ತೀರಾ ನೀವು. ಒಂದು ಹಿಂದೂ, ಇನ್ನೊಂದು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್, ಇನ್ನೊಂದು ಯಾವಾಗ ಸೆಲೆಬ್ರೇಷನ್ನು, ಮತ್ತು ಕಳೆದ ಬಾರಿ ಎಂಪ್ಲಾಯ್ ಟೈಪ್ ಎಂಟ್ರಿ ಮಾಡ್ತೀರಾ. ಕಳೆದ ಬಾರಿ ನೀವು ತಗೊಂಡಿದ್ರೆ ಎಸ್ ಅಂತ ಹಾಕ್ತೀರಾ. ಯಾವಾಗ ಅಂತಂದ್ರೆ ಯಾವಾಗ ತಗೊಂಡಿದ್ರಿ ಕಳೆದ ಬಾರಿ ಅದನ್ನು ಎಂಟ್ರಿ ಮಾಡ್ತೀರಾ. ಅದನ್ನು ಫುಲ್ಲಿ ರೀಪೇಡ್ ಮಾಡಿದ್ದೀರಾ, ಮತ್ತೆ ವಾಪಸ್ ಕಟ್ಟಿದ್ದೀರಾ, ಎಸ್ ಕಟ್ಟಿ ಏನು ಮಾಡಿದ್ದೀರಾ, ಇಷ್ಟನ್ನು ಎಂಟ್ರಿ ಮಾಡಿ. ಇಲ್ಲಿ ಡಿಕ್ಲರೇಷನ್ ಅಂತ ಒಂದು ಸರ್ಟಿಫಿಕೇಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಎಂಟ್ರಿ ಮಾಡ್ತೀರಾ. ಆಮೇಲೆ ಮೊಬೈಲ್ ಮಾಡುವಾಗ ಇನ್ನೊಂದು ನಿಮಗೆ ಹೇಳ್ತೀನಿ. 8ನೇ ಕಾಲಮ್ ಇದೆಯಲ್ಲ, ಅಮೌಂಟ್ ಆಫ್ ಅಡ್ವಾನ್ಸ್ ರಿಕ್ವೈರ್ಡ್ 70% ಬೇಸಿಕ್ ಸ್ಯಾಲರಿ ಅಂತ ಬರುತ್ತೆ. ಇದೇನಾದರೂ ನಿಮ್ಗೆ 10,000 ಅಂತ ತೋರಿಸಿದ್ರೆ ಮೊಬೈಲ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ಶಿಕ್ಷಕ ಮಿತ್ರ ಆ್ಯಪ್ನ ಅಪ್ಡೇಟ್ ಮಾಡ್ಕೋಬೇಕು. ಪ್ಲೇಸ್ಟೋರ್ಗೆ ಹೋಗಿ ಅಷ್ಟೇ. ನೀವು ಮೊಬೈಲ್ ಶಿಕ್ಷಕ ಮಿತ್ರ ಆ್ಯಪ್ನ ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಡ್ರೆ 75 ನೋಡಿ 75% ಬೇಸಿಕ್ ಸ್ಯಾಲ್ರಿ ಅಂತ ತೋರಿಸ್ತದೆ. ಅಷ್ಟೇ ಇಲ್ಲಿ ಮಾಡಬೇಕಾಗಿರುತ್ತೆ. ಇಲ್ಲಿ ಟೋಟಲ್ ಎಲ್ಲ ಆದಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕೊಡ್ತೀರಾ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬರುತ್ತೆ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಬಂದ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ID ಬರುತ್ತೆ. ಫೆಸ್ಟಿವಲ್ ಅಡ್ವಾನ್ಸ್ ಲೀವ್ ಅಪ್ಲೈಡ್ ಸಕ್ಸಸ್ಫುಲಿ ಫಾರ್ ಅಪ್ಲಿಕೇಶನ್ ID ಅಂತ ಬರುತ್ತೆ. ಇದು ಬಂದ ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಏನು ಮಾಡಬೇಕು, ಇಲ್ಲಿ ವ್ಯೂ ಅಂತ ಇರುತ್ತೆ. ವ್ಯೂ ಅನ್ನು ಹೊಡೆದು ಓಕೆ ಕೊಟ್ಟರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ ಪ್ರಿಂಟ್ನ ಪಡಿಬೋದು. ಏನು ಅಪ್ಲೈ ಮಾಡಿರ್ತಾರೆ ಪ್ರಿಂಟ್ನ ಪಡ್ಕೊಳ್ಬೋದು. ಆ ಪ್ರಿಂಟ್ ಪಡ್ಕೊಂಡು ನೋಡಿ, ಪ್ರಿಂಟು ಈಗ ಬರುತ್ತೆ ಹಿಂಗೆ. ಈ ಪ್ರಿಂಟ್ನ ನೀವು ಆಫೀಸ್ಗೆ ತಲುಪಿಸ್ಬೋದು. ಇಷ್ಟು ನಾವು ಹೇಗೆ ಮಾಹಿತಿಯನ್ನು
ಫೆಸ್ಟಿವಲ್ ಅಡ್ವಾನ್ಸನ್ನು ಅರ್ಜಿಯನ್ನು ಹೇಗೆ ತುಂಬಬೇಕು ಮತ್ತು ಅಲ್ಲಿ ತುಂಬಿದಂಥ ಅರ್ಜಿನ ನಾವು ಹೇಗೆ ಪ್ರಿಂಟ್ ತಗೋಬೇಕು ಅಂತಕ್ಕಂಥದ್ದು ಇಷ್ಟು ಮಾಹಿತಿ. ಮಾಹಿತಿ ಮಾಡೋ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.